ಕುಮಟಾದ ಕಂಡುಗಾರದ ವಿನಾಯಕ್ ಪಟಗಾರ್ ಅವರ ಮನೆಯ ಆಳದ ಬಾವಿಯಲ್ಲಿ 2 ಕಾಳಿಂಗ ಸರ್ಪಗಳು ಬಿದ್ದಿದ್ದವು. ಈ ವಿಷಯ ತಿಳಿಯುತ್ತಲೇ ಕುಮಟಾದ ಕಲ್ಬಾಗ್ ನಿವಾಸಿ ಉರಗ ತಜ್ಞ ಪವನ್ ನಾಯ್ಕ್ ಅವರಿಗೆ ಮಾಹಿತಿ ನೀಡಲಾಗಿದೆ. ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಪವನ್ ನಾಯ್ಕ್ ಕಾಳಿಂಗ ಸರ್ಪವನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆ ಆರಂಭಿಸಿದರು. ಬಾವಿಯ ಆಳದಲ್ಲಿ ಬಂಡೆಕಲ್ಲಿನಲ್ಲಿ ಅಡಗಿದ್ದರಿಂದ ಅನಿವಾರ್ಯವಾಗಿ ಬಾವಿಯಲ್ಲಿ ಇಳಿದು ಕಾರ್ಯಾಚರಣೆ ಪ್ರಾರಂಭಿಸಲಾಯಿತು. ಬಂಡೆಕಲ್ಲನ್ನು ಸರಿಸಿ ಕೆಲವೇ ನಿಮಿಷದಲ್ಲಿ 1 ಕಾಳಿಂಗ ಸರ್ಪವನ್ನು ಬಾವಿಯಲ್ಲಿಯೇ ಚೀಲಕ್ಕೆ ಸೇರಿಸಲು ಸಫಲರಾದರು. ಆದರೆ ಇನ್ನೊಂದು ಕಾಳಿಂಗ ಮಾತ್ರ ಚೀಲಕ್ಕೆ ಬಾರದೆ ಚೂಳಿಗೂ ಬಾರದೆ ಪ್ರತಿರೋಧ ತೋರುತ್ತಿತ್ತು. ಹೀಗಾಗಿ ನಾಯಿ ಹಾಗೂ ಬೆಕ್ಕುಗಳನ್ನು ಹಿಡಿಯಲು ಬಳಸುವ ಬಲೆಯ ಜಾಳಿಗೆ ಬಳಸಿ ಸುಮಾರು 2.5 ತಾಸಿನ ಕಾರ್ಯಾಚರಣೆ ನಡೆಸಿ ಕಾಳಿಂಗ ಸರ್ಪವನ್ನು ರಕ್ಷಿಸಲಾಯಿತು. ನಂತರ ಸ್ಥಳೀಯರೊಂದಿಗೆ ಮಾಹಿತಿ ಹಂಚಿಕೊಂಡ ಪವನ್ ನಾಯ್ಕ್ ಕಾಳಿಂಗ ಸರ್ಪಗಳ ವಿಶೇಷತೆ, ಸ್ವಭಾವಗಳ ಬಗ್ಗೆ ವಿವರಿಸಿ ಯಾವುದೇ ಕಾರಣಕ್ಕೂ ಹಾವುಗಳನ್ನು ಕೊಲ್ಲಬೇಡಿ ಎಂದು ಹೇಳಿದರು. 2 ಕಾಳಿಂಗ ಸರ್ಪಗಳನ್ನು ರಕ್ಷಿಸುವ ಸಂಪೂರ್ಣ ಚಿತ್ರೀಕರಣವನ್ನು ಖ್ಯಾತ ಛಾಯಾಗ್ರಾಹಕ ಗೋಪಿ ಜಾಲಿ ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ. ಅದಕ್ಕೆ ಜಾಗ ಕಮ್ಮಿ ಆಗಿದೆ, ಒಂದು ಅತಿಕ್ರಮಣ. ಮತ್ತೊಂದೇನಂತಂದ್ರೆ, ಈ ಬೇಸಿಗೆನಲ್ಲಿ ನಮ್ಮ ಮಳೆಗಾಲದಲ್ಲಿ ಎಲ್ಲರ ಮನೆ ಬಾವಿಲು ನೀರು ಸಿಗ್ತದೆ. ಬೇಸಿಗೆ ಆದಂಗೆ ಅಂತ ಮಾಡ್ತೀವಿ ನಾವು ಪಕ್ಕದ ಮನೆ ಬಾವಿಗೆ ಹೋಗ್ತದೆ. ಹಾಗೆಯೇ ಕಾಡಿನಲ್ಲಿ ಅದಕ್ಕೆ ನೀರಿನ ಸಮಸ್ಯೆ ಆದವಾಗ ಸ್ವಲ್ಪ ಜಾಸ್ತಿ ದೊಡ್ಡ ಏರಿಯಾ ಕವರ್ ಮಾಡ್ತದೆ ನೀರು ಮತ್ತೆ ಆಹಾರ ಹುಡುಕಕ್ಕೆ, ಒಂದು ರೀಸನ್. ಮತ್ತೊಂದೇನಂತಂದ್ರೆ, ಮೊಟ್ಟೆ ಇಡು ಸೀಸನ್ ಇದೆ ಕಾಳಿಂಗ ಸರ್ಪ. ಮೊಟ್ಟೆ ಇಡು ಸೀಸನ್ ನಲ್ಲಿ ಏನಾಗ್ತದೆ ಅಂತಂದ್ರೆ, ಅದೇ ಒಂದು ಹೆಣ್ಣು ಹಾವು ಇದ್ರೆ ಅದ್ರ ಹಿಂದೆ 2-3 ಗಂಡು ಹಾವು ಬರೋ ಚಾನ್ಸ್ ಇರ್ತದೆ. ಅದ್ರ ಸಲುವಾಗಿ ಒಂದ್ರ ಹಿಂದೆ ಒಂದು ಬಂದು ಬಿದ್ದದು. ಈಗ ನಾನು ಫಸ್ಟ್ ಹಿಡಿದದ್ದು ಹೆಣ್ಣು ಕಾಳಿಂಗ, ಸಣ್ಣದು. ಇದು ದೊಡ್ಡದು, ಇದು ಗಂಡು ಕಾಳಿಂಗ ಸರ್ಪ. ಅಂದ್ರೆ ಒಂದೇ ಮನೆಯಲ್ಲಿ 3 ಹಾವು 4 ಹಾವು, ಕೆಲವೊಂದು ಕಡೆ 5-6 ಹಾವು ಓಡಾಟ ಇದ್ದದ್ದೆಲ್ಲ ನಮ್ಗೆ ಫೋನ್ ಬಂದದ್ದು ಅದೇ. ಹಿಂಗಾಗಿ ಇದು ನ್ಯಾಚುರಲ್ ಆಗದ್ದು. ಮತ್ತೆ ಈ ಟೈಮ್ ಅಷ್ಟೇ, ಮಳೆಗಾಲದ ನಂತರ ನಿಮಗೆ ಕಾಳಿಂಗ ಸರ್ಪ ಎಲ್ಲ ಕಾಣುವುದಿಲ್ಲ, ಅದು ಅದರ ಜಾಗಕ್ಕೆ ಹೋಗ್ತದೆ. ಹಿಂಗಾಗಿ ಈ ಬೇಸಿಗೆ ಟೈಮ್ ನಲ್ಲಿ ಏನ್ ಕಾಳಿಂಗ ಸರ್ಪ ಓಡಾಡ್ತದಲ್ಲ, ಆ ಟೈಮ್ ನಲ್ಲಿ ನಾವೇ ಸ್ವಲ್ಪ ಸುಧಾರಿಸ್ಕೊಂಡು ಅದ್ರ ಜೊತೆ ಹೊಂದ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಈ ಕಾಳಿಂಗ ಸರ್ಪ ಇರುವುದ್ರಿಂದ ನಮಗ್ ಕಚ್ತದ ಅನ್ನೋದು ಒಂದೇ ನಮ್ಮ ತಲೆಯಲ್ಲಿ ಬರ್ತದೆ. ಅದು ಇಲ್ಲ ಅಂತಂದ್ರೆ ಎಷ್ಟು ಹಾವು ನಮಗ್ ಕಚ್ತಿತ್ತು ಅನ್ನೋದು ಯಾರು ಯೋಚನೆ ಮಾಡೋದಿಲ್ಲ. ಯಾಕಂದ್ರೆ ಕಾಳಿಂಗ ಸರ್ಪದ ಆಹಾರನೆಲ್ಲ ಬೇರೆ ಹಾವು ತಿನ್ನಕ್ಕೆ ಬರ್ತದೆ. ನಾಗರಾವು ಒಂದು ಸಂಖ್ಯೆ ಜಾಸ್ತಿ ಇತ್ತು ಅಂದ್ರೆ ಕೇರಾವು ತಿಂತದೆ. ಇನ್ನು ಹಪ್ಪರೆ, ನೀವು ತರ್ಕ ಬರ್ಗಕ್ಕೆ ಹೋದವಾಗೆಲ್ಲ ಹಪ್ಪರೆ ಸಿಗ್ತದೆ, ಹಪ್ಪರೆ ತಿಂತದೆ, ಕೊಳಕು ಮಳ್ಳ ಸಿಗ್ತದೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.